ಮಾಮ್ ಒಂದ್ ತಿಂಗಳು ಟೈಮ್ ಕೊಡು ಮಾಮ್, ನಿನ್ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. ಒಂದ್ ತಿಂಗಳೆಲ್ಲ ಆಗಲ್ಲ, 30 ದಿವಸ ಕೊಡ್ತೀನಿ. ಅಷ್ಟ್ರೊಳಗಡೆ ನನ್ ದುಡ್ಡು ವಾಪಸ್ ಬಂದ್ಬಿಡಬೇಕು, ಇಲ್ಲ ಅಂದ್ರೆ ಕಥೆನೇ ಬೇರೆ. ನಿನ್ಗಿನ್ನೂ ನನ್ ಬಗ್ಗೆ ಗೊತ್ತಿಲ್ಲ, ನಮ್ ಹುಡ್ಗನ್ ಕೈ ಕೊಡ್ತೀನಿ, ಹೇಳ್ತಾನೆ ಕೇಳು. ಲೇ ಅಣ್ಣನ್ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದ ಹೇಳು. ಅಣ್ಣಂಗೆ ಹೆವಿ ಆಟಿಟ್ಯೂಡ್, ಅವ್ರ ಅಮ್ಮನ ಹೊಟ್ಟೆಲಿ ಜಾಗನೇ ಸಾಲ್ತಿಲ್ಲ ಅಂತ 9 ತಿಂಗಳಿಗೆ ಆಚೆ ಬಂದ್ಬಿಟ್ಟ. ಮತ್ತೆ ಅವ್ರ ಅಪ್ಪ ಅಮ್ಮ ಏನೋ ಅಂದ್ರು ಅಂತ ಒಂದೇ ವಿಷಯಕ್ಕೆ ಹುಟ್ಟಿ 2 ವರ್ಷ ಆದ್ರೂ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿರ್ಲಿಲ್ಲ. ಮತ್ತೆ ಅಣ್ಣಂಗೆ ಈಗ ಯಾವ ತರ ಅಂದ್ರೆ ಮದ್ವೆ ಆಗ್ಬೇಕಾದ್ರೆ ಅವ್ರ ಸ್ವಂತ ಅಪ್ಪ ಅಮ್ಮನು ಕರ್ದಿರ್ಲಿಲ್ಲ. ಯಾಕೆ, ಏನಾಗಿತ್ತು? ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಮದ್ವೆ ಆಗ್ಬೇಕಾದ್ರೆ ಇವ್ನ ಕರ್ದಿರ್ಲಿಲ್ಲ ಅಂತ. ಮತ್ತೆ ಅಣ್ಣಂಗೆ ದೊಡ್ಡ ಕಂಪ್ನಿಗಳೆಲ್ಲ ಫೋನ್ ಮಾಡ್ತಾರೆ, ನಿಮ್ ಪ್ಲಾನ್ ಆಗೋಗಿದೆ, ರೀಚಾರ್ಜ್ ಮಾಡಿಸ್ಕೊಳ್ಳಿ ಅಂತ. ಮತ್ತೆ ಅದೇ ಹೇಳು, ಲಿಂಕು ಎಲ್ಲಿವರೆಗೂ ಲಿಂಕ್ ಇದ್ದೀನಿ ಅಂತ. ಅಣ್ಣಂಗೆ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅವ್ರಿಗೂ ಲಿಂಕ್ ಇದೆ. ಹೌದಾ? ನಾನು ಯಾವಾಗ ನೋಡೇ ಇಲ್ಲ. ಅಣ್ಣ ಯಾವ್ದೇ ಅಂಗಡಿಲಿ ಫೋನ್ ಪೇ ದುಡ್ಡು ಹಾಕಿದ್ರು ಸುದೀಪ್ ಸರ್ ಬಂದ್ಬಿಟ್ಟು ಹೇಳ್ತಾರೆ, ಪೇಮೆಂಟ್ ರಿಸೀವ್ ಆಗಿದೆ, ಥ್ಯಾಂಕ್ ಯು ಬಾಸ್ ಅಂತ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಮತ್ತೆ ಅಣ್ಣ ಉಪವಾಸ ಇರ್ಬೇಡ್ದಂತ ಗೌರ್ಮೆಂಟ್ ಅವರೇ ಎದ್ರಕೊಂಡವ್ರಿಗೆ ಊಟ ಕಳಿಸ್ತಾರೆ, BPL ಕಾರ್ಡ್ ರೇಷನ್ ಅಂಗಡಿಲಿ. ಒಂದೊಂದಲ್ಲ ಹಲೋ, ಹೇಳೆ. ಹಲೋ ರೀ, ನಾನು ಕಿಡ್ನಾಪ್ ಆಗ್ಬಿಟ್ಟಿದ್ರಿ. ಕಿಡ್ನಾಪ್ ಅನ್ನ ನಾನು ಬಿಡಕ್ಕೆ 10 ಲಕ್ಷ ಕೇಳ್ತವ್ರೆ. ಈ ನಂಬರ್ಗೆ ಒಂದು ಅಡ್ರೆಸ್ ಲೊಕೇಶನ್ ಮೆಸೇಜ್ ಮಾಡಿದೀನಿ, ಆ ನಂಬರ್ಗೆ ಬೇಗ 10 ಲಕ್ಷ ತಗೊಂಡ್ ಬಂದ್ಬಿಡ್ರಿ. 10 ಲಕ್ಷ ಎಲ್ಲಿನ ತರಲೆ ಸಡನ್ ಆಗಿ ಕೇಳಿದ್ರೆ ಹಿಂಗೆ? ನಿಮ್ದು FD ಐತಲ್ಲ, ಅದನ್ನ ಮುರ್ಬಿಟ್ಟು ತಗೊಂಬನ್ರಿ. ಹೋದ್ ತಿಂಗಳು ನಿಮ್ ತಂಗಿ ಗಂಡ ಕಾರ್ ತಗೊಂಡ ನನ್ನ FD ಮುರ್ಸ್ಬಿಟ್ಟು ನೀನು ಕಾರ್ ತಗೊಂಡ ಗಾಡಿ ಮಾರ್ಬಿಟ್ಟು ದುಡ್ಡು ತಗೊಂಬನ್ರಿ. ಗಾಡಿ ಇವತ್ತು ಶಿವಾಜಿನಗರ್ ಪಾರ್ಕಿಂಗ್ ಅಲ್ಲಿ ಹಾಕಿದೆ, ಯಾರು ಹೆಂಕೊಂಡು ಹೋಗ್ಬಿಟ್ಟವ್ರ. ಏನು? ಅವನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಹುಡ್ಕೊಡ್ತಾರಂತೆ. ಹಲೋ ಅನ್ನೋರೆ, ಶಿವಾಜಿನಗರ್ ಪಾರ್ಕಿಂಗ್ ಇಂದ ಗಾಡಿ ಕಲ್ತಾರ ಆಗಿದ್ದು. ಅಣ್ಣ ಹೌದು, ಕರೆಕ್ಟ್. ಯಾವ ಕಲರ್ ಕಾರು? ಕರಿ ಕಲರ್ ಅಣ್ಣ. ನಂಬರ್ ಏನು? 9900. ಅಯ್ಯೋ ಸಾರಿ ಬ್ರೋ, ಕಿಡ್ನಾಪ್ ಮಾಡ್ಬೇಕು ಅಂತ ನಾನೇ ಆ ಗಾಡಿ ಕಲ್ತಾರ ಮಾಡಿದ್ದೀನಿ. ಏನಣ್ಣ ನೀವು ಗಾಡಿ ನಂದೇ ಎತ್ಕೊಂಡು ಹೋಗಿದ್ರೆ, ಎಂಜಿನ್ ನಂದೇ ಎತ್ಕೊಂಡು ಹೋಗಿದ್ದೀರಾ? ಅಯ್ಯೋ ಗೊತ್ತಿಲ್ಲ, ತುಂಬಾ ತಪ್ಪಾಗ್ಬಿಡ್ತು ಬ್ರೋ, ಸಾರಿ. ಒಂದ್ ಕೆಲಸ ಮಾಡ್ತೀನಿ, ನಿಮ್ ಗಾಡಿ ವಾಪಸ್ ಕೊಟ್ಬಿಡ್ತೀನಿ. ಎಲ್ ತಗೊಂಡ್ ಬಿಡ್ಲಿ? ಎಲ್ ತಗೊಂಡ್ರು ಅಲ್ಲೇ ಶಿವಾಜಿನಗರ್ ಪಾರ್ಕಿಂಗ್ ಅಲ್ಲೇ ಬಿಟ್ಬಿಡಿ. ಮತ್ತೆ ನಿಮ್ ಹೆಂಡ್ತಿನ? ಹಲೋ ವಾಯ್ಸ್ ಕೇಳಿಸ್ತಾ ಇಲ್ಲ. ಹಲೋ ಗಾಡಿ ಎಲ್ ಬಿಡ್ಲಿ ಅಂತ ಕೇಳ್ತಾ ಇದ್ದೆ. ಎಲ್ ತಗೊಂಡಿದ್ರು ಅಲ್ಲೇ ಬಿಟ್ಬಿಡ್ರಿ ಪಾರ್ಕಿಂಗ್ ಅಲ್ಲಿ. ಅದೇ ನಿಮ್ ಹೆಂಡ್ತಿನ ಎಲ್ ಬಿಡ್ಲಿ? ವಾಯ್ಸ್ ಕೇಳಿಸ್ತಾ ಇಲ್ಲ. ಹಲೋ ಗಾಡಿ ಪಾರ್ಕಿಂಗ್ ಅಲ್ಲಿ. ನಿಮ್ ಹೆಂಡ್ತಿನ? ವಾಯ್ಸ್ ಕೇಳಿಸ್ತಾ ಇಲ್ಲ. ಪಾರ್ಕಿಂಗ್. ಒಂದರಿಂದ 2ರಿಂದ 2 ಜಡಿಯನ್ನು ಎಳೆದು ಕೇಳುವೆನು. 3ರಿಂದ 4ರಿಂದ 4 ಕ್ವಾರ್ಟರ್ ಕುಡಿದ್ರು ಸರಿಯಾಗಿ ನಿಂತಿದ್ದೆ ಸೂರ್ಯಣ್ಣ. 6ರಿಂದ ಅಡ್ಡಿ ಸೈಡು ಬಿಡ್ಡಿ ಕೈದಾಗೋದು ಫುಲ್ ಸ್ಟಡಿ. 7ರಿಂದ 8ರಿಂದ 8 ಸೆಂಟೋ ಹಾಕೊಂಡು ನನ್ ಪಾಡೆಗ್ ನಾನು ಒಟ್ಟಾಣೆ ತಿನ್ಕೊಂಡ್ ಹೋಯ್ತಿದ್ದೆ. 9ರಿಂದ 10ರಿಂದ. ಸೊ ಗೈಸ್, ನೀವು ನಂಬರ್ 5ರಿಂದ ಯಾವ ಸಾಂಗ್ ಬರುತ್ತೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ನೋಡೋಣ. ಅಮೇರಿಕಾ ವರ್ಸಸ್ ಇಂಡಿಯಾ. ಯು ಆರ್ ವೆರಿ ಸ್ಮಾರ್ಟ್ ಬ್ರೋ. ಬಲೆ ಮಿಂಡ್ರಿ ಅಪ್ಪ ನೀನು, ಬಲೆ ಮಿಂಡ್ರಿ. ಸ್ಟಾಪ್, ವಾಟ್ ಹ್ಯಾಪನ್ ಟು ಯು? ಯಾಕೆ ತಿಗ ಕಡಿತೈತೇನ್ಲೇ ಬೋಸ್ಡಿ ಮಗ್ನ? ಬ್ರೋ, ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್, ಐ ಆಮ್ ಯುವರ್ ಡ್ಯಾಡ್. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ವೈ ಆರ್ ಯು ಬಿಹೇವಿಯರಿಂಗ್ ಲೈಕ್ ದಿಸ್? ಯಾಕ ಒಳ್ಳೆ ಯಾರೋ ಹಿಂದೆ ಗಡರಿ ಇಕ್ಕಿರೋ ತರ ಆಡ್ತಿದ್ಯಾ? ಗುಡ್ ನೈಟ್. ಹೋಗಿ ಹುಚ್ಚೋಯ್ದ್ ಮಲಿಕೋ. ಗುಡ್ ಮಾರ್ನಿಂಗ್. ಎದಳ ನಿನ್ ನಮ್. ಹಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಅವನು ನನ್ ಮಗ. ಹೇ, ನಥಿಂಗ್ ಲೈಕ್ ದಟ್, ವಿ ಆರ್ ಜಸ್ಟ್ ಫ್ರೆಂಡ್. ನಾನು ಅವಳು ಗಂಡ ಹೆಂಡತಿ, ಇವತ್ತಿಂದ ನಿಮ್ ಮತ್ಗೆ ಅವಳು. ಐ ಆಮ್ ನಾಟ್ ಕಮಿಂಗ್ ಟು ದ ಟ್ರಿಪ್. ಟ್ರಿಪ್ಪಾ? ಪ್ಲಾನ್ ಹಾಕು ನೋಡೋಣ. ಪಾಪ ಇವನೇ ಪ್ರೀತಮ್ ಅಂತ. ಏನ್ ಮಾಡ್ಕೊಂಡಿದ್ಯೋ ನೀನು? ಅಂಕಲ್, ನಂದೊಂದ್ ತಳ್ಳೋ ಗಾಡಿ ಐತೆ, ಯಾಲಕ್ಕಿ ಬಾಳೆ. ಮತ್ತೆ ನಂದೇ ಸ್ವಂತ ಒಂದ್ ಪೆಟ್ಟಿ ಅಂಗಡಿ ಐತೆ. ನೋಡಪ್ಪ, ನನ್ ಮಗಳು ಜೀವನ ಪೂರ್ತಿ ಒಬ್ಬ ಬಡವನ್ ಮನೇಲಿರೋದು ನನಗಿಷ್ಟ ಇಲ್ಲ. ಅದಕ್ಕೆ ಅಂಕಲ್ ನಾನ್ ಬಂದಿರೋದು ಇಲ್ಲಿಂದ ಕರ್ಕೊಂಡು ಹೋಗೋಣ. ತೊಳ್ಗೋ ಇಲ್ಲಿಂದ, ತೊಳ್ಗೋ. ಶೂಟ್ ಬರ್ಸಿಸ್ಬಿಡ್ತೀನಿ ನನ್ ಮಗನೇ. ಅಲ್ಲ ಮಾಮ್, ಒಂದ್ 15 ರೂಪಾಯಿ ಇದ್ರೆ ಹಾಕೋ. 15 ರೂಪಾಯಿ? ಇಷ್ಟೊಂದ್ ದೊಡ್ಡ ಅಮೌಂಟ್ ಸಡನ್ ಆಗಿ ಕೇಳ್ಬಿಟ್ರೆ ಹೆಂಗೆ? ಅದ್ ಸರಿ, ಏನ್ ನಿಂಗೆ 15 ರೂಪಾಯಿ? ಏನಿಲ್ಲ, ಒಂಚೂರು ಬಿರಿಯಾನಿ ತಿನ್ಬೇಕನ್ಸ್ತಿತ್ತು, ಅದಕ್ಕೆ ಹೋಟ್ಲ್ ಹೋಗೋಣ ಅಂತ. 15 ರೂಪಾಯಿ ಬಿರಿಯಾನಿನ? ಪಕ್ಕ ಬಹು ಬಿರಿಯಾನಿ ಇರ್ತದ, ತಿನ್ಬೇಡ, ನೀನ್ ಹೋಗ್ಬಿಡ್ತೀಯ. ಆಮೇಲೆ ಮೊದ್ಲೇ ನೀನ್ ಬೇರೆ ನಾಯಿ ತರನೇ ಆಡ್ತಿದ್ಯಾ.
15 ರೂಪಾಯಿ ಬಿರಿಯಾನಿ ಎಲ್ಲ ಕೊಡೋಣ ಹತ್ರ ಆಲ್ರೆಡಿ 50 ರೂಪಾಯಿ ಐತೆ. ಶಶಾಂಕ್ ಹತ್ರ 20 ರೂಪಾಯಿ ಹಾಕ್ಸ್ಕೊಂಡಿದೀನಿ. ನೀನೊಂದ್ 15 ರೂಪಾಯಿ ಹಾಕ್ಬಿಟ್ರೆ ಆರಾಮಾಗಿ ಹೋಗಿ ತಿನ್ಕೊ ಬರ್ಬೋದು ಅಂತ. ನನ್ನ ಹತ್ರ ಎಲ್ಲ ಅಷ್ಟೊಂದ್ ದೊಡ್ಡ ಅಮೌಂಟ್ ಇಲ್ಲ ಇಲ್ಲ ಒಂದ್ ಕೆಲಸ ಮಾಡು, ಶಶಾಂಕ ಇರೋ 20 ರೂಪಾಯಿ ನೀನ್ ನನ್ಗೆ ಹಾಕ್ಬಿಡು. ನಾನು ಇಲ್ಲಿ ಹೋಗ್ಬಿಟ್ಟು ಒಂದ್ ಬೋಂಡಾ ಬಜ್ಜಿ ತಿನ್ಕೊಂಡ್ ಬಂದ್ಬಿಡ್ತೀನಿ. ನೀನ್ ಹತ್ರ 20 ರೂಪಾಯಿನೂ ಇಲ್ವಾ ಇವಾಗ? ಇಲ್ಲ. ಹೆಂಗಿರುತ್ತೇಳೋ ಇದ್ದಿದ್ ಕಾಸಲ್ಲಿ ಅವಳಿಗೆ ಕೊಡ್ತಾ ಇದ್ದಲ್ಲಪ್ಪ. ನಾವ್ ಕಡೆ 1 ರೂಪಾಯಿ ಇಲ್ಲ ಮತ್ತೆ ಲೋನ್ ಐತೆ ಸಾಲ ಐತೆ ಅಂತ ದಿಂಗ್ತಿದ್ದೆ. ಅವಳು ನಮ್ಮ ಹತ್ರ ಮಾಲ್ ಗಿಲ್ಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು 10,000 ಆರಿಸ್ತಿದ್ದೆ. ಕೊನೆಗೆ ಅವಳು ಬೇರೆ ಹುಡುಗನ್ ಜೊತೆ ಓಡೋಗ್ಬಿಟ್ಲು. ಹೊಟ್ಟೆ ಎಷ್ಟು ಉರ್ಸ್ತಾವ್ರ.